ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಲಾಗ್ನಲ್ಲಿ ನನ್ನ ಒಂದು ಡೈಲಿ ರೂಟೀನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಶನಿವಾರ ಬಂತು ಅಂದರೆ ಸಾಕು, ವೀಕೆಂಡು ಏನಾದರೂ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋಣ ಅನಿಸ್ತಾ ಇರುತ್ತೆ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಸಾಲ ಉಪ್ಮಾ ಮಾಡ್ತಾಯಿದ್ದೀನಿ. ಇದನ್ನು ಖಾರ ಬಾತ್ ಅಂತ ಕೂಡ ಕರೀತಾರೆ. ಸೊ ಎಣ್ಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ಒಂಚೂರು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ, ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದೊಂದು ಹಾಫ್ ಕುಕ್ ಆದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕ್ಕೊಳ್ಳೋದೇ ಒಳ್ಳೆಯದು. ಸೊ ಟೊಮೆಟೊ ಹಾಕಿದ ತಕ್ಷಣ 1 ಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಸೊ ದಟ್ ಬೇಗ ಬೆಂದ್ಕೊಳ್ಳುತ್ತೆ. ಸೊ ಇವತ್ತು ನಾನು ಮಾಡ್ತಾ ಇರೋವಂಥ ಮಸಾಲ ಉಪ್ಮಾಗೆ ವಾಂಗಿಬಾತ್ ಪುಡಿ MTRದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಮಾಡಿರೋವಂಥದ್ದು ಸಹ ಯೂಸ್ ಮಾಡ್ಬೋದು. ಸೊ ಇದು ಆ MTR ರೆಸ್ಟೋರೆಂಟ್ಸಲ್ಲಿ ಸಿಗುತ್ತಲ್ವ ಖಾರ ಬಾತು, ಆ ಒಂದು ಅಥೆಂಟಿಕ್ ಟೇಸ್ಟ್ ಸಿಗುತ್ತೆ. ಸೊ ಈ ರೆಸಿಪಿಗೆ 1/4 ಸ್ಪೂನು ಸಕ್ಕರೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಸ್ಕಿಪ್ ಮಾಡಬೇಡಿ. ಸೊ ಖಾರ ಬಾತ್ಗೆ ಒಂಚೂರು ಸಕ್ಕರೆ ಹಾಕ್ಕೊಳ್ಳೇಬೇಕು. ಸೊ ನೆಕ್ಸ್ಟು 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕ್ಕೊಂಡು ಅದು ಕುದಿಯೋ ಟೈಮಲ್ಲಿ ರವೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಟೇಸ್ಟಿಯಾಗಿರುವಂಥ MTR ಖಾರ ಬಾತ್ ರೆಡಿ ಆಗುತ್ತೆ, ಅಂದರೆ ಮಸಾಲ ಉಪ್ಮಾ ರೆಡಿ ಆಗುತ್ತೆ. ಸೊ ಇದ್ರ ಜೊತೆಗೆ ಮಕ್ಕಳು ತುಂಬ ದಿನದಿಂದ ಕಡುಬು ಮಾಡಮ್ಮ ಅಂತ ಕೇಳ್ತಾಯಿದ್ರು. ಸೊ ಇವತ್ತು ಫ್ರೀ ಆಗಿದ್ದೀನಿ ಅಂತ ಅದ್ರ ಜೊತೆಗೆ ಕಡುಬು ಸಹ ಮಾಡಿಕೊಟ್ಟೆ. ಇದು ನಮ್ಮ ಒಂದು ಬ್ರೇಕ್ಫಾಸ್ಟ್ ಮೆನ್ಯೂ. ಇದಾದಮೇಲೆ ವೀಕೆಂಡ್ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ಲೀನಿಂಗು ಇಂಥದ್ದೆಲ್ಲ ಇಟ್ಕೊಳ್ತೀನಿ. ಸೊ ಈ ಬುದ್ಧ ಹತ್ರ ಎಲ್ಲ ಇದೊಂದು ಪ್ಲ್ಯಾಂಟಲ್ಲಿ ತುಂಬಾ ಗಿಡ ಬೆಳೆದಿತ್ತು. ಸೊ ರೀಪೋಟಿಂಗ್ ಮಾಡೋಣ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಈ ಥರ ಜಾಸ್ತಿ ಇದ್ದರೆ ಬೆಳೆಯೋಕ್ಕೆ ಅದಕ್ಕೆ ಜಾಗ ಇರಲ್ಲ. ಅದರಲ್ಲಿ ಒಂದು ಫ್ಯೂ ಪ್ಲ್ಯಾಂಟ್ಸ್ನ ಕಿತ್ತು ಈ ಥರ ಬೇರೆ ಪಾಟ್ಸಲ್ಲಿ ಹಾಕಿಡ್ತೀನಿ. ಸೊ ಸ್ಟಾರ್ಟಿಂಗ್ ನಾನು ಒಂದೇ ಒಂದು ಪ್ಲ್ಯಾಂಟ್ ಇದನ್ನು ತಂದು ಹಾಕಿದ್ದು ಪಾಟಲ್ಲಿ, ಅದು ಮಲ್ಟಿಪಲ್ ಪ್ಲ್ಯಾಂಟ್ಸ್ ಆಗಿದೆ. ಇವಾಗ ಮನೆ ಮುಂದೆ ನೋಡಿದ್ರೆ ಎಷ್ಟೊಂದು ಸ್ನ್ಯಾಕ್ ಪ್ಲ್ಯಾಂಟ್ಸ್ ಆಗಿದೆ. ಮತ್ತು ಇದು ಇಂಡೋರು ಔಟ್ಡೋರ್ ಎರಡಕ್ಕೂ ಸೂಟ್ ಆಗಿರೋದ್ರಿಂದ ತುಂಬ ಅಡ್ವಾಂಟೇಜಸ್ ಇದೆ ಮತ್ತು ತುಂಬ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕ್ಯಾನ್ಸರ್ ಎಲ್ಲ ಬರಲ್ಲ ಅನ್ನತ್ತಾರೆ ಮನೆ ಅಲ್ಲಿಟ್ಟರೆ ಇದನ್ನು. ಸೊ ನೆಕ್ಸ್ಟು ಲೈಕ್ ಒಂದು ಪ್ಲ್ಯಾಂಟರ್ ತರಿಸಿದ್ದೆ ನಾನು ಮೀಶೋಯಿಂದ. ಸೊ ಇವತ್ತದು ಡೆಲಿವರಿ ಆಯಿತು. ಹೆಂಗೋ ಇದು ಸ್ಮಾಲ್ ಪಾಟ್ಸ್ ಎಲ್ಲ ಮಾಡಿಟ್ಟಿದ್ನಲ್ವ, ಅದನ್ನು ಇದರಲ್ಲೇ ಹಾಕಿ ಇಡೋಣ ಅಂತ, ಇದು ಕಿಚನಲ್ಲೇ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ವೈಟ್ ಪ್ಲ್ಯಾಂಟರ್ ಆಗಿರೋದ್ರಿಂದ ಇದು ಒಂದು ನಾನೆಲ್ಲ ವೈಟ್ದೇ ಯೂಶ್ವಲಿ ಹೋಮ್ ಡೆಕರ್ಸ್, ಗೋಲ್ಡ್ ಇಲ್ಲ ವೈಟ್ ತರಿಸ್ತೀನಿ, ಎಲೆಗೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಬಂದು ಸೆರಾಮಿಕ್ ಪಾಟು, ಒಂಥರ ಫುಟ್ಬಾಲ್ ಶೇಪಲ್ಲಿ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಕಿಚನಲ್ಲೇ ಇಡೋಣ ಅಂತ ಇದರಲ್ಲಿ ಹಾಕಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಇವಾಗ ಇದ್ರ ಮೇಲೆ ಸ್ವಲ್ಪ ಪೆಬಲ್ ಸ್ಟೋನ್ಸ್ ಎಲ್ಲ ಹಾಕಿ ಈ ಥರ ಒಂದು ಪ್ಲ್ಯಾಟರ್ ರೆಡಿ ಮಾಡಿ ಆಯಿಲ್ ಬಾಟಲ್ಸ್ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಯಾವ ರೀತಿ ಕಾಣ್ತಾ ಇದೆ, ನಿಮಗೆ ಇದೊಂದು ಪ್ಲ್ಯಾಂಟರ್ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅಡುಗೆ ಮನೆಗೆ ಒಂಥರ ಕಳೆ ಬಂದಿದೆ ಅಂತಲೇ ಹೇಳ್ಬೋದು ಇದು ಇಟ್ಮೇಲೆ. ಸೊ ಇನ್ನೂ ಸ್ವಲ್ಪ ಏನು ಪ್ಲ್ಯಾಂಟ್ಸ್ ಮಾಡಿದ್ನಲ್ವ ಅದನ್ನೆಲ್ಲ ಲೈಕ್ TV ಯೂನಿಟ್ ಹತ್ರ ಒಂದು ಫ್ಯೂ ಪ್ಲ್ಯಾಂಟರ್ಸ್ ಇದೆ ನಂದು ಟಾಟಾಯ್ಸ್ ಶೇಪಲ್ಲಿ, ಅದರಲ್ಲಿ ಒಂದಿಟ್ಟೆ. ಮತ್ತು ಇನ್ನೊಂದು ಗೋಲ್ಡ್ ಪ್ಲ್ಯಾಂಟರ್ ಇತ್ತು, ಅದರಲ್ಲಿರೋದು ಸ್ವಲ್ಪ ಹಾಳಾಗಿತ್ತು. ಸೊ ಇನ್ನೊಂದು ಪ್ಲ್ಯಾಂಟರ್ ಇದರಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮಧ್ಯಾಹ್ನದ ಊಟಕ್ಕೆ ಸೋರೆಕಾಯಿ ಸಾಂಬಾರು ಮಾಡಿದ್ದೆ. ಜೊತೆಗೆ ಏನಾದರೂ ನೆಂಚ್ಕೊಳ್ಳೋದು ಮಾಡ್ಕೊಳ್ಳೋಣ ಅಂತ ಕ್ವಿಕ್ಕಾಗಿ ಆಗುವಂಥ ಒಂದು ಈರುಳ್ಳಿ ಪಕೋಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈ ಲೈಕ್ ಏನೂ ಇಲ್ಲ, ತರಕಾರಿ ಎಲ್ಲ ಖಾಲಿಯಾಗಿದೆ ಅನ್ನೋ ಟೈಮಲ್ಲಿ, ಯೂಶ್ವಲಿ ವೀಕೆಂಡ್ಸ್ ಬರೋಷ್ಟರಲ್ಲೇ ಖಾಲಿಯಾಗಿ ಹೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮನೇಲಿ ಆನಿಯನ್ ಇದ್ದರೆ ಸಾಕು, ಈ ಥರ ಚಿಕ್ಕದಾಗಿ ನೀಟಾಗಿ ಉದ್ದುದ್ದು ಕಟ್ ಮಾಡಿಕೊಂಡು ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಒಂಚೂರು ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಅಂದರೆ ಅಕ್ಕಿ ಹಿಟ್ಟು ಆಪ್ಷನಲ್ಲು, ಕಡಲೆ ಹಿಟ್ಟಿದ್ರೂ ಸಾಕು, ಸ್ವಲ್ಪ ಸೋಡಾ ಮತ್ತು ಉಪ್ಪು ಖಾರ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಎಣ್ಣೆಲಿ ಬಿಟ್ಕೊಂಡ್ರೆ ಪಕೋಡ ರೆಡಿ ಆಗುತ್ತೆ. ಸೊ ಇದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಬೋದು, ಬಟ್ ಇದು ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ. ಸೊ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಸೋರೆಕಾಯಿ ಸಾಂಬಾರು ಹಾಕ್ಕೊಂಡು ಈ ಒಂದು ಪಕೋಡ ಏನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೈಡ್ಗೆ ಹಾಕ್ಕೊಂಡು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ ಟೀ ಟೈಮೇ ಬಂದುಬಿಡ್ತು. ಸೊ ಟೀ ಜೊತೆ ಸಹ ನಾನು ಸೇಮ್ ಪಕೋಡ ಮಾಡಿಕೊಂಡೆ ಬಿಸಿ ಬಿಸಿಯಾಗಿ. ಸೊ ನೆಕ್ಸ್ಟು ಇನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಈ ಬುದ್ಧ ಹತ್ರ ಬುದ್ಧನ ನೋಡಿದ್ರೆ ತುಂಬಾ ಧೂಳೆಲ್ಲ ತುಂಬ್ಕೊಂಡಿತ್ತು. ಸೊ ಇವತ್ತು ಈ ಪಾರ್ಟ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಆ ಒಂದು ಮ್ಯಾಟ್ ಏನಿರುತ್ತಲ್ವ ಅದನ್ನೆಲ್ಲ ಧೂಳು ಉದುರಿಸ್ಕೊಂಬಂದು ಇವಾಗ ಒಂದು ಡ್ಯಾಂಪ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಬುದ್ಧನ ಸಹ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಅಂದರೆ ಇದು ಎಂಟ್ರೆನ್ಸ್ ಬಾಗ್ಲ ಹತ್ರನೇ ಇರೋದ್ರಿಂದ ಯೂಶ್ವಲಿ ಬಾಗಿಲು ಓಪನ್ ಮಾಡಿದಾಗೆಲ್ಲ ಧೂಳು ಬಂದು ಕೂತ್ಕೊಳ್ತಾ ಇರುತ್ತೆ. ಮತ್ತು
ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೇ ನಾವು ಬಟ್ಟೆಲಿ ಒರೆಸ್ಕೊಂಡ್ರೂ ಒಂದ್ಸಲ ನೀಟಾಗಿ ವಾಟ್ರಲ್ಲಿ ತೊಳೆದು ಒರೆಸಿದಾಗ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇವತ್ತು ಆ ಒಂದು ಕ್ಲೀನಿಂಗ್ನ ಇಟ್ಕೊಂಡಿದ್ದೀನಿ. ಅಂದರೆ ಬುದ್ಧನ ನೀಟಾಗಿ ನೀರಲ್ಲೆಲ್ಲ ನೀಟಾಗಿ ಸೋಪ್ ಹಾಕಿ ತೊಳೆದು ಇವಾಗ ಒಂದು ಡ್ರೈ ಕ್ಲಾತಲ್ಲಿ ಎಲ್ಲ ಒರೆಸಿಡ್ತಾ ಇದ್ದೀನಿ. ಸೊ ಈ ಒಂದು ವೀಕೆಂಡ್ ಇಷ್ಟೇ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿದ್ದು. ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಅವ್ರಿಗೆಲ್ಲ ಪ್ರಿಪೇರ್ ಮಾಡೋದ್ರಿಂದ ಜಾಸ್ತಿ ಎಲ್ಲ ಕ್ಲೀನಿಂಗ್ ಎಲ್ಲ ಏನಿರಲಿಲ್ಲ. ಜಸ್ಟ್ ಈ ಪಾರ್ಟ್ ಮಾತ್ರ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಡಿನ್ನರ್ಗೆ ಅದೇ ಒಂದು ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೆ. ಆಮೇಲೆ ಮಲ್ಗೋಕ್ಕೆ ಮುಂಚೆ ಎಲ್ಲ ಪಾತ್ರೆಗಳನ್ನ ಡಿಶ್ ವಾಷರಲ್ಲಿ ಹಾಕಿ ಆನ್ ಮಾಡಿ ಇವಾಗ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಹೀಗಿತ್ತು ನನ್ನ ಒಂದು ದಿನ. ನಿಮಗೆಲ್ಲ ಈ ಒಂದು ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.